ಹಲೋ, ವೆಲ್ಕಮ್ ಟು ಸ್ವಾದಾನಂದ್. ಇವತ್ತಿನ ವಿಡಿಯೋದಲ್ಲಿ ನಾನು ಕರಿ ಬೇವು ಯೂಸ್ ಮಾಡಿಕೊಂಡು ಒಂದು ಎಗ್ ಸೆಮಿ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಚಪಾತಿ ಪೂರಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಡ್ರೈ ರೋಸ್ಟ್ ಮಾಡ್ಕೊಬೇಕು. ನಾನು 2 ಸ್ಪೂನಷ್ಟು, ಒಂದು ಚಿಕ್ಕ ಸ್ಪೂನಷ್ಟು ಧನ್ಯ, ಮೆಣಸು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಗಸಗಸೆ ಹಾಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ತಗೊಳ್ಳಿ. ಇದು ಎಗ್ ಜಸ್ಟ್ ಒಂದು 4 5 ಎಗ್ಸ್ ಮಾಡೋವಷ್ಟು ಮಸಾಲ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಮಸಾಲ ಬೇಕಿದ್ದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ಸೊ ಒಂದು 2 ನಿಮಿಷ ನೀವು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಹಾಗೆ ನಾನು ಒಂದು ಬೌಲಷ್ಟು ಪೂರ್ತಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದು ಕರಿಬೇವಿನ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕರಿಬೇವು ಬೇಕಾಗುತ್ತೆ. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಡ್ರೈ ರೋಸ್ಟ್ ಮಾಡಿರೋದನ್ನ ತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊತೀನಿ. ಸೊ ಮಿಕ್ಸಿಗೆ ಹಾಕ್ಕೊಂಡು ನೀವು ತರಿಯಾಗಿ ಇದನ್ನು ರುಬ್ಕೊಳ್ಳಿ. ಇದು ಮೋಸ್ಟ್ಲಿ ಲೈಕ್ ಪೇಸ್ಟ್ ಥರ ಆಗಲ್ಲ, ವಾಟರ್ ಏನೋ ಹಾಕ್ಕೋಬೇಡಿ, ಜಸ್ಟ್ ಹಾಗೆ ತರಿ ಥರ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಕಡಾಯಿಗೆ ನಾನು 1 ಸ್ಪೂನ್ ಕೊಬ್ಬರಿ ಎಣ್ಣೆ, ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ, ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಹುರ್ಕೊಂಡ್ಮೇಲೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ನಾವೇನು ರುಬ್ಬಿರ್ತೀವೋ ಆ ಕಂಪ್ಲೀಟ್ ಪೌಡರ್ನ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು 1 ನಿಮಿಷ ತನಕ ಅಥವಾ ಒಂದು 30 to 40 ಸೆಕೆಂಡ್ ತನಕ ನೀವು ಫ್ರೈ ಮಾಡಿ. ಸೊ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬಿಕಾಸ್ ಇದು ಪೌಡರು ತುಂಬ ರೋಸ್ಟ್ ಆಗಿಬಿಡುತ್ತೆ. ಸೊ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಮ್ಮಿ ಇಟ್ಕೊಳ್ಳಿ. ಹಾಗೆ ನಾನು ಸ್ವಲ್ಪ ವಾಟರ್, ಒಂದು 2-3 ಸ್ಪೂನಷ್ಟು ವಾಟರ್ ಹಾಕ್ಕೊಂಡು ಅದನ್ನು ಜಸ್ಟ್ ಸಾಫ್ಟನ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ವಾಟರ್ ಬೇಕಿದ್ದರೆ ನೀವು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾವು ಬಾಯ್ಲ್ಡ್ ಎಗ್ನ ಯೂಸ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ನ ನೀವು ಕಟ್ ಮಾಡಿಕೊಂಡು ಹಾಕಿ ನೀಟಾಗಿ ಒಂದು ಕೋಟ್ ಮಾಡ್ತಾಯಿದ್ದೀನಿ. ಎಲ್ಲೋನ ತುಂಬ ಸ್ಮ್ಯಾಶಿ ಥರ ಮಾಡ್ತಾಯಿಲ್ಲ ನಾನು. ಸೊ ಸುಮ್ಮನೆ ಒಂದು ಸತಿ ಸಾಟ್ ಥರ ಮಾಡ್ಕೊಳ್ಳಿ. ಸಾಟ್ ಮಾಡಿಕೊಂಡ್ರೆ ಸಾಕು. ಸೆಮಿ ಗ್ರೇವಿ ಆಗಿರೋದ್ರಿಂದ ನಾನು ಸ್ವಲ್ಪ ಲಿಕ್ವಿಡ್ ವಾಟರನ್ನು ಹಾಕಿ ಸ್ವಲ್ಪ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿನ ತೊಗೊಂಡು ಬಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಚೆಕ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಕ್ಕೊಂಡು ತಿಂದೆ. ಸೊ ಯಮ್ಮಿಯಸ್ಟ್ ಎಗ್ ಕರಿ ಲೀಫ್ ಸೆಮಿ ಗ್ರೇವಿ ರೆಡಿ ಆಗುತ್ತೆ. ಚಪಾತಿ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಸೊ ಡಿಫ್ರೆಂಟಾಗಿ ನಾವು ತಿನ್ನಬೇಕಂದ್ರೆ ಈ ರೀತಿ ಮಾಡ್ಕೊತೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇನ್ನೂ ಹೆಚ್ಚು ಫುಡ್ ರೆಸಿಪೀಸ್ಗಾಗಿ, ಹೋಮ್ಮೇಡ್ ಫುಡ್ ರೆಸಿಪೀಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.